ಸುವಾಸು ಎಲ್ಗೆ ಹೋಗಿದ್ರು ಈ ಬಿಸಿಲಲ್ಲಿ ತಿರ್ಗೋದಿಕ್ಕೆ? ಅಮ್ಮ ಎಲ್ಲೂ ಇಲ್ಲ ಕಣಮ್ಮ, ಇಲ್ಲೇ ಹುಡುಗರ ಜೊತೆ ಆಟ ಆಡಕ್ ಹೋಗಿದ್ದೆ. ಅಮ್ಮ ಇಲ್ಲ ಕಣಮ್ಮ, ಸುಳ್ಳು ಹೇಳ್ತಾನೆ ಇವನು. ಅವ್ರ ಜೊತೆ ಬಾವಿ ಒಳಗೆಲ್ಲ ಈಜಾಡಕ್ ಹೋಗಿದ್ದ ಕಣಮ್ಮ. ಸುವಾಸು, ನಾನು ಎಷ್ಟು ಸಲ ಹೇಳಿದೆ ನನಗೆ ಬಾವಿ ಒಳಗಲ್ಲೆಲ್ಲ ಈಜಾಡೋಕಲ್ಲೆಲ್ಲ ಹೋಗ್ಬೇಡ ಅಂತಂದೇಳಿ. ಆ ಬಾವಿ ಒಳಗೆ ಅಮ್ಕೋದು ಮ್ಯಾಟ್ ಎಳೆಯೋದು ಎಲ್ಲಾನು ಮಾಡ್ತಿರ್ತಾರೆ ಹುಡುಗರು. ಸುಮ್ಮನೆ ಈಜಾಡ್ತಿರ್ತಾರೆ. ಇನ್ನೊಂದ್ಸಲ ಏನೇನೋ ಹೋಗಿದ್ಯಾ ಅಂದ್ರೆ ಅಷ್ಟೇ ಕೋಲ್ ತಗೊಂಡು ಸಣ್ಣ ಮುರಿ ನಿಕ್ತೀನಿ ನೋಡು. ಅಮ್ಮ ನಾನು ಹೋಗಿಲ್ಲ ಕಣಮ್ಮ, ಇಲ್ಲಿ ಜೀವಿತ ಸುಳ್ಳು ಹೇಳ್ತಾರಲ್ಲ, ಯಾಕೆ ಸುಳ್ಳು ಹೇಳ್ತಿರೋದು ನೋಡಿ, ಬಿಡ್ತೀನಿ ನೋಡ್ತೀನಿ. ಈ ಸ್ಕೂಲರ್ ಯಾಕಂದ್ರೆ ಬೇಸಿಗೆ ರಜೆ ಕೊಡ್ತಾರಪ್ಪ, ಈ ಬಿಸಿಲಲ್ಲಿ ಹುಡುಗರು ತಿರುಗಿ 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 ಸಾಯ್ತಾವಂಗೇನೆ. ಯಾಕಮ್ಮ ಪೂರ್ಣಿಮಾ, ಏನಾಯ್ತಮ್ಮ? ಯಾಕೆ ಹುಡುಗರೆಲ್ಲ ಯಾಕೆ ಹಂಗೆ ಬೈತಿದ್ಯಲ್ಲ? ನೋಡ್ ಈ ಹುಡುಗರು ರಜೆ ಕೊಟ್ಟವ್ರೆ ಅಂತಂದು ಹೇಳ್ಬಿಟ್ಟು ಬರೀ ಬಿಸಿಲಲ್ಲಿ ಓಡಾಡ್ತಿರ್ತಾರೆ. ಇಲ್ಲೆಲ್ಲ ಮನೆ ಹತ್ರ ಕೂತ್ಕೊಂಡು ಆಟ ಆಡೋಣ, ಇಲ್ಲ ಏನನ್ನ ಟಿವಿ ನೋಡ್ಕೊಂಡು ಮನೆಯಲ್ಲ ಮಲಿಕೊಂಡಿರೋಣ, ಇವೇನು ಮಾಡೋದೇ ಇಲ್ಲ. ಬಿಸಿಲಲ್ಲಿ ಹಂಗೆ ತಿರುಗ್ತವೆ. ಇವ್ರು ನೋಡಿದ್ರೆ ಬಾವಿ ಒಳಗೆ ಈಜಾಡೋಕ್ಕಂತ ಹೋಗ್ತಾನೆ, ಅಲ್ಲಿ ನೋಡಿದ್ರೆ 10-15 ಜನ ಹುಡುಗರು ಬಿದ್ದಿರ್ತಾವೆ. ಯಾವ ನಂಬ್ಕೋದು ಮ್ಯಾಕ್ ಹೇಳೋದು ಇವೆಲ್ಲ ಮಾಡಿದ್ರೆ ಏನ್ ಮಾಡೋಣ ಹೇಳಿ, ನಾವು ಇರೋಣ ಮಗ. ಯಾಕಪ್ಪ ಸುವಾಸು, ಯಾಕ್ರು ಹೋಗ್ತೀರ ಬಿಸಿಲಲ್ಲಿ ಕೆರೆ ಬಾವಿ ಅಂತೆಲ್ಲ? ಮನೆ ಹತ್ರ ಟಿವಿ ನೋಡ್ಕೊಂಡಿರಯ್ಯ, ಮಲಿಕೊಂಡಿಲ್ಲ ಉಣ್ಕೊಂಡು ತಿನ್ಕೊಂಡು. ಯಾಕೆ ಹೋಯ್ತೀರಿ ಹೇಳು ನೀವು? ನಾಣತ್ತ ಇನ್ನೂ ಸ್ವಲ್ಪ ಒಗ್ಗಿದ್ದತ್ತ ಇವನಿಗೆ ಹೇಳಿದ್ರೆ ಬುದ್ಧಿನೇ ಬರಲ್ಲ. ಬಾರ ಮಂತಾಗೆ ಇರೋ ಅಂದರೆ ಏನು ಬೆಳಗ್ಗೆ ಹೋದನು ಯಾವ ಬತ್ತಾನಂತ ಊಟನೂ ಬೇಡ, ಕೂಳು ಬೇಡ, ನೀರು ಬೇಡ. ಆ ಹುಡುಗರ ಜೊತೆ ತಿರುಗ್ತಿರ್ತೀನಿ ನಾಣತ್ತ. ಒಗ್ಗಿಬೇಕು ಇನ್ನೂ ಸ್ವಲ್ಪ ನೀನು. ಈ ತಾತ ಇವರೆಲ್ಲ ಸೇರ್ಕೊಂಡು, ಇವಮ್ಮ ಎಲ್ಲ ಸೇರ್ಕೊಂಡು ಎಲ್ಲ ನನ್ನೇ ಬೈತಾರೆ. ಇವಳವ್ರು ಮಾತ್ರ ಏನು ಬೈಯಲ್ಲ, ಜೀವಿತನ್ ಮಾತ್ರ ಏನು ಬೈಯಲ್ಲ, ನನ್ನನ್ನು ಮಾತ್ರ ಬೈದಿರ್ತಾರೆ ಯಾವಾಗಲೂ. ನಾನೇನು ಮನ್ಸು ಕೂತ್ಕೊಂಡು ಏನು ಮಾಡೋದು, ರಜೆ ಕೊಟ್ಟವ್ರೆ, ಹುಡುಗರ ಜೊತೆ ಆಟ ಆಡೋಕೆ ಹೋಗ್ತೀನಿ ಹೇಳು. ಮಗ ಸುವಾಸು, ಇಲ್ಲೇ ಮಂತಾಗೆ ಹುಣ್ಸೆ ಬಣ್ಣದೊಳಗೆ ಆಟ ಆಡ್ಕೊಂಡಿರಪ್ಪ. ಮೊದ್ಲೇ ನಿಂಗೆ ಬಿಸಿಲಲ್ಲಿ ಹೋದ್ರೆ ಜರಾಗಿರ ಬಂದ್ರೆ ಆಗಲ್ಲ, ಹುಷಾರಿಲ್ಲಂಗೆ ಆಗ್ತೀಯ. ನಾನು ಈ ಬಿಸಿಲಾಗ ಎಲ್ಲಿ ಓದ್ಕೊಂಡು ಅಡ್ಡಾಡಲ್ಲ ನೀನು ಸುವಾಸು. ಮಂತಾಗೆ ಉಂಡ್ಕೊಂಡು ತಿನ್ಕೊಂಡು ಟಿವಿ ನೋಡ್ಕೊಂಡು ಇಲ್ಲೇ ಆಟ ಆಡ್ಕೊಂಡಿರಪ್ಪ, ಆಯ್ತಾ? ಹೋಗ್ಲಿ ಬಿಡಮ್ಮ ಪೂರ್ಣಿಮಮ್ಮ, ಯಾಕೆ ಆ ಮಕ್ಕಳನ್ನ ಯಾವಾಗಲೂ ಬೈಬಾರ್ದು, ಮಕ್ಕಳನ್ನ ಯಾವಾಗಲೂ ಹೊಳಿಬಾರ್ದು ಕಣಮ್ಮ. ಅವು ಹೇಳಿದ ಮಾತು ಕೇಳ್ದಂಗೆ ಆಯ್ತವೆ. ನಿಧಾನಕ್ಕೆ ಬುದ್ಧಿ ಮಾತು ಹೇಳಿದ್ರೆ ಕೇಳ್ತವೆ ಆ ಮಕ್ಕಳು. ಇಲ್ಲೇ ಆಟ ಆಡ್ಕೊಂಡಿರಪ್ಪ, ಎಲ್ಲೂ ಹೋಗ್ಬೇಡ್ರಿ ಬಿಸಿಲಲ್ಲಿ. ಅಮ್ಮ ನಾನು ಇಲ್ಲೇ ಆಟ ಆಡ್ತಿದ್ದೀನಿ ಕಣವ, ಎಲ್ಲೂ ಆಗಲ್ಲ. ಸರಿ ಕಣವ, ನಾನು ಆಟ ಆಡಕ್ಕೆ ಹೋಗ್ತೀನಿ. ಅಮ್ಮ ನಾನು ಇಲ್ಲೇ ಟಿವಿ ನೋಡ್ತೀನಿ ಕಣಮ್ಮ, ಟಿವಿ ಹಾಕೊಂಡು ಇಲ್ಲೇ ಟಿವಿ ನೋಡ್ತೀನಿ ಕಣಮ್ಮ. ಎಲ್ಲಮ್ಮ ಪೂರ್ಣಿಮಮ್ಮ, ಯಾರು ಕಾಣ್ತಾನೆ ಇಲ್ಲ? ಅಜ್ಜಿ ತಾತ ಇದಾರ? ಹೆಂಗೆ ಕರಿಯಮ್ಮ ಒಂಚೂರು ಹೊರಕ್ಕೆ. ಕುಕ್ಕಳ್ ನಾರಾಯಣ ತಾತ, ಟೀ ಕುಡಿತೀವಂತೆ, ಟೀ ಇಡ್ತೀನಿ, ಕರಿತೀನಿ ನೀರು. ತಾತ ಇಲ್ಲೇ ಅವ್ರೆ, ಕರಿತೀನಿ, ಸ್ನಾನ ಮಾಡ್ಕೊಂತ ಐತಿ. ತಾತ ತಾತ, ನಾರಾಯಣ ತಾತ ಬಂದೈತಿ. ಮಾತಾಡ್ಸಕ್ಕಂತೆ, ಬೇಗ ಸ್ನಾನ ಮಾಡ್ಕೊಂಬ. ಬರ್ತೈತಿ ತಾತ, ಟೀ ಇಡ್ತೀನಿ, ನಾನು ಹೋಗ್ತೀನಿ. ಓ ಹೋ 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 ಹೋ, ನಾರಾಯಣ ತಾತ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಬರ್ರಿ ಕುಕ್ಕಳ್ರಿ. ನೀವು ಚೆನ್ನಾಗಿದ್ದೀರಾ ಕೆಂಚಕ್ಕಯ್ಯ? ಏನ್ ಕೆಲಸ ಹೊಲದಲ್ಲಿ, ಏನ್ ಕೆಲಸ ಮಾಡ್ತಿದ್ದೀರಾ? ಇನ್ನೇನೈತಣಯ್ಯ, ಅದೇ ಹೊಲದಲ್ಲಿ ರಾಗಿ ಹಾಕಿದೀವಿ, ಒಂದ್ ಸ್ವಲ್ಪ ಅಡಿಕೆ ತೋಟ ಐತೆ, ಅದಕ್ಕೆ ನೀರು ನೀಡಿ ನೋಡ್ಕೊಂತೀವಿ. ಏನೋ ಮಂತಾಗ ಆಗ್ತದ್ ಮಾಡ್ತೀನಿ, ನನ್ ಕೈಲಿ ಹೊಲ್ದಾಗ ಹೋಗಿ ಬದುಕು ಮಾಡಕ್ ಆಗಲ್ಲ. ಮಂತಾಗ ಏನೋ ಒಂದೆರಡು ಪಾತ್ರೆ ತೊಳ್ಕೊಂಡು ಆ ಮಗಿಗೆ ಒಂಚೂರು ಹೆಲ್ಪ್ ಮಾಡ್ಕೊಂಡಿದ್ದೀನಿ ಕಣನೆ. ಅಯ್ಯೋ, ವಯಸ್ಸಾದ್ಮೇಲೆ ಎಲ್ದ್ರದು ಅಷ್ಟೇ ಕಣಕ್ಕಯ್ಯ. ವಯಸ್ಸಿರೋ ಗಂಟ ಬದುಕು ಮಾಡ್ಬೋದು, ವಯಸ್ಸಾದ್ಮೇಲೆ ಯಾರ ಕೈಲೂ ಆಗಲ್ಲ. ಆದ್ರೂ ಕುತ್ಕೊಂಡು ತಿನ್ನಕ್ಕೆ ಮಾಡ್ದಿರೋ ಜೀವ ಕುಡ್ಕೊಂಡು ತಿನ್ಬೇಕು ಅಂದ್ರೆ ಒಂಥರ ತಿನ್ನಕ್ ಮನ್ಸು ಬರಲ್ಲ ಕಣಕ್ಕಯ್ಯ. ಓ ಹೋ ಹೋ ಹೋ, ನಾಣಪ್ಪ ಯಾವಾಗ ಬಂದಯ್ಯ? ಏನು ಸಮಾಚಾರ? ಕೂಕ ಬಾಯ್ಲಿ ಕೂಕ. ಅಯ್ಯೋ ಅಣ್ಣಯ್ಯ, ಬೆಳಗ್ಗೆ ಬಂದೆ ಕಣಯ್ಯ. ನಾನು ಇರ್ಲಿಲ್ಲ, ಬೆಂಗಳೂರಿಗೆ ಹೋಗಿದ್ದೆ. ನಮ್ಮ ಅಣ್ಣಯ್ಯನ ಮಗಂದು ಏನೋ ಒಂದು ಸಣ್ಣದಾಗ ಮದುವೆ ಇತ್ತು. ನಾನು ಊರ್ ಬಿಟ್ಟು 15 ದಿನ ಆಯ್ತು, ಬೆಳಗ್ಗೆ ಬಂದೆ ಕಣಯ್ಯ. ಹಿಂಗೆ ನಮ್ಮ ರಾಮಣ್ಣಯ್ಯರೆಲ್ಲ ಏನೇನು ಮಾಡ್ತಾರೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಕಣಯ್ಯ. ಎಲ್ಲ ನಮ್ಗೊಂದು ಹೆಣ್ಣು ಬೇಕಿತ್ತು ಕಣ್ರಿ. ನಮ್ಮ ಹುಡುಗ ಒಬ್ಬಿದ್ದಾನೆ, ಚೆನ್ನಾಗಿ ಓದೋನೆ ಕಣ್ರಿ ಹುಡುಗ. ಕೆಲ್ಸ ಕೂತಿದ್ರ ಮೇಲೆ ಒಳ್ಳೆ ಸಂಬಳ, ಚೆನ್ನಾಗಿ ಓದ್ಕೊಂಡು ಒಳ್ಳೆ ಹುಡುಗ ಕಣ್ರಿ. ಅಂದರೆ ಯಾವ ಬೀಡಿ ಸಿಗರೇಟು ಎಣ್ಣೆ ಏನು ಕೂಡ ಇಲ್ಲ ಮಗಿಗೆ ಅಭ್ಯಾಸ. ನೋಡ್ರಿ ಒಂದು ಯಾವ್ದನೋ ಒಂದು ಮಗ ಇದೆ, ಏನು ನೋಡಿ ಹೇಳ್ರಿ.
ಅಣಿಯ ನಮ್ಮಲ್ಲಿ ಒಬ್ಬ ನಿಮ್ಮನೆ ಒಬ್ಬ ಯಾರೋ ಒಬ್ಬ ಇದ್ದ ಕಣಣಿಯ ಬ್ರೋಕರ್, ಒಳ್ಳೆ ಮನ್ಸನೇ ಅಂದ್ರೆ ಅವನು. ಹಗ್ಲೆಲ್ಲ ದುಡ್ಡೇನು ಕೇಳಲ್ಲ, ಒಂದೇ ಏಟಿ ದುಡ್ಡು ಮಾತಾಡ್ಕೊಂತಾನೆ, ಚೆನ್ನಾಗಿರೋ ತೋರಿಸ್ತಾನೆ. ಒಂದು ಸ್ವಲ್ಪ ಯಲ್ಲಾಪುರದಾಗ ಏನೋ ಐತನ್ ಮನೆ, ನೋಡೋಣ ನಿಲ್ಸೋಣ ನಾಳಿಕೆ ಇಬ್ರು ಬರೋಣ, ಕರ್ಕೊಂಡು ಹೋಗ್ತೀನಿ ನಿನ್ನೂ, ಅಲ್ಲಿ ಹೋಗಿ ಕೇಳ್ಕೊಂಬರೋಣ. ನೋಡಣಿಯ ನೋಡೊಂದು ಕೊಡ್ಸಣಿಯ. ಅಣ್ಣ ಹುಡುಗಂದು ಏನೇ ಬಲ್ಲಣಿಯ ನಮ್ಗಿರ್ಲಿ, ಒಂದೊಳ್ಳೆ ಹೆಣ್ಣು ಸಿಗದೆ ಕಷ್ಟ ಪಡ್ಕಣೆ. ನಾವು ಒಪ್ಪಿರಿ ಅವ್ರು ಒಪ್ಪಲ್ಲ, ಅವ್ರು ಒಪ್ಪಿರಿ ನಾವು ಒಪ್ಪಲ್ಲ ಅನ್ನಂಗೈತೆ. ನಾವು ಯಾವ ಒಪ್ತಂಗೇನಿದೆ ಎಲ್ಲ ಒಪ್ಕೊಂತೀವಿ, ಈ ಹೆಣ್ಣುಗಳು ಒಪ್ಕೊಂಬಲ್ಲ ಕಣಣಿಯ. ಅದೇಟನ ಖರ್ಚಾಗಲಿ ನಾವೇ ಮಾಡ್ಕೊಂತೀವಿ ಕಣಣೆ. ನೋಡೊಂದು ಯಾವ್ದನ ಇದ್ರೆ ಹುಡುಕಿ ಒಂಚೂರು ಕೊಡಣಿಯ. ಅಕ್ಕಯ್ಯ ಈಗೆಲ್ಲ ಈ ಹೆಣ್ಣೆತ್ತಿರೋರು ತಂದೆ ತಾಯಿಗಳು ತೀಕ ಮ್ಯಾವ್ಕೊಬಿಟ್ಟಿದ್ ಕಣಕ್ಕಯ್ಯ. ಈ ಹುಡುಗಿ ಒಪ್ಕೊಂಡ್ರು ಈ ಹೆಣ್ಣ ರಮ್ದಿರು ಹಬ್ದಿರದೆ ಒಂಥರ ಅವರೇ ಬಂದು ಸಂಸಾರ ಮಾಡ್ತಾರೇನೋ ಅನ್ನಂಗೆ, ಹಂಗಿರ್ಬೇಕು ಹಿಂಗಿರ್ಬೇಕು ತೆಳ್ಳಗಿರ್ಬೇಕು ಬೆಳ್ಳಗಿರ್ಬೇಕು ಉದ್ದಕ್ಕಿರ್ಬೇಕು ಅಂತಂದು ಹೇಳಿ ಏನು ನಿಯಮಗಳು ಇಕ್ತಾರೆ ಕಣಕ್ಕಯ್ಯ ಚೆನ್ನಾಗೀಗ. ಓ ನಾರಾಯಣಪ್ಪ ಯಾವಾಗ ಬಂದೆ? ಟೀ ಕುಡ್ದೆ? ನಾರಾಯಣಪ್ಪ ಒಂಚೂರು ಟೀ ಕೊಡಮಿ ಪೂರ್ಣಿಮಾ. ಏನಪ್ಪ ಪುಚ್ಚಪ್ಪ ಚೆನ್ನಾಗಿದ್ಯಾ? ಈಗೆಲ್ಲ ಕೆಲ್ಸಕ್ಕೋತಿದ್ಯಪ್ಪ? ಏನ್ ಕತೆ? ಇಲ್ಲಿ ಬೆಂಗಳೂರಾಗಿದ್ಯಾ ಇಲ್ಲ ಇಲ್ಲೇ ತುಮಕೂರಾಗೆ ಕೆಲ್ಸಕ್ಕೋತಿದ್ಯಾ? ಹೆಂಗೆ? ಎಲ್ಲಣಿಯ ಬೆಂಗಳೂರಾಗಿದ್ದೆ, ಬೆಂಗಳೂರಾಗೆ 10 ವರ್ಷ ಕೆಲಸ ಮಾಡಿದೆ. ಕಂಪ್ನಿ ಬೇರೆಯವ್ರಿಗೆ ಕೊಟ್ಟರು, ಅದನ್ನ ಅಲ್ಲಿ ಬಿಟ್ಟು ಬಂದೆ. ಈಗ ತುಮಕೂರಿಗೆ ಬಂದೆ. ತುಮಕೂರಲ್ಲಿ ಇಲ್ಲೇ ಯಾವುದೋ ಒಂದು BSNL ಆಫೀಸಾಗಿ ಮಾಡ್ತಿದ್ದೀನಿ. ಮನೆ ಹತ್ರನೇ ಒಂಚೂರು ತೋಟ ಗೀಟ ನೋಡ್ಕೊಂಡು ಅಲ್ಲೂ ಕೆಲ್ಸಕ್ಕೆ ಹೋಗಷ್ಟು 2 ಆಗ್ತೈತಿ ಅಂತೇಳಿ ಇಲ್ಲೇ ಬೆಂಗಳೂರಿಂದ ಈಗ ಮನೆಯಿಂದ ಇಲ್ಲೇ ಓಡಾಡ್ಕೊಂಡಿದ್ದೀನಿ ಕಣಣ್ಣಿಯ. ಹೋಗ್ಲಿ ಬಿಡಪ್ಪ ಅತ್ತ, ಹೆಂಗತ್ತ ಅಲ್ಲಿ ಸಂಬಳನೂ ತಗಂತೀಯ, ಇಲ್ಲಿ ಮಂತಾಗೆ ಹೊಲ್ದ ಕೆಲಸನೂ ನೋಡ್ಕಂತೀಯ, 2 ಆದಂಗೆ ಆತವೆ. ಮಂತಾಗಿದ್ದಂಗೂ ಆತತೆ. ಸುಮ್ಮನೆ ಓದೊಂದು ಕಾಲಕ್ಕೂ ಬೆಂಗಳೂರಲ್ಲೇ ಬಾಡಿಗೆ ಕಟ್ಕೊಂಡು ದುಡ್ದಿದ್ದೆಲ್ಲ ಅಲ್ಲೇ ಖರ್ಚು ಮಾಡ್ಕೊಂಡು ಒಂದು ಜೀವನೂ ಆಗಲ್ಲ, ಉಳಿಸ್ದಂಗೂ ಅಲ್ಲ. ಹೆಂಗ್ ಗೊತ್ತಿಲ್ಲ ಮಂತಾಗೆ ಅಪ್ಪ ಅಮ್ಮ ನೋಡ್ಕೊಂಡು ತೋಟ ನೋಡ್ಕೊಂಡು ನೆಮ್ಮದಿಯಾಗಿದ್ದಂಗೆ ಆಗುತ್ತೆ. ಒಂದು ಯಾವ್ದನ ಒಂದು ಹೆಣ್ಣಿದೆ ನೋಡಿ ನಾರಾಯಣಪ್ಪ. ನಮ್ಮ ಹುಡುಗ ನಮ್ಮ ಪೂರ್ಣಿಮರ ಅಣ್ಣ ಒಬ್ಬಿದ್ದಾನೆ, ಚೆನ್ನಾಗಿ ಓದೋನು, ಹೆಂಗ ಒಳ್ಳೆ ಕೆಲ್ಸಕ್ಕೆ ಒಳ್ಳೆ ಹುಡುಗ. ಅದು ಎಣ್ಣೆ ಸಿಕ್ಕಿಲ್ಲ ನಾರಾಯಣಪ್ಪ. ಎಲ್ಲಿ ಹುಡ್ಕಿದ್ರು ಯಾವ್ದನ ಒಂದು ಇದ್ರೆ ಅದೊಂದು ನೋಡಿ ಹೇಳಿ ನಾರಾಯಣಪ್ಪ, ನಿಂಗೆ ಗೊತ್ತಿರೋ ಯಾವನೇ ಇದ್ರೆ. ಸರಿ ನಾರಾಯಣಪ್ಪ ಮಾತಾಡ್ಕೊಂತೀರಿ, ಒಂಚೂರು ಕಾಡು ಬಂದೈತೆ, ಅಡಿಕೆ ಗಿಡ ನೀರು ತಿರು ಬರ್ತೀನಿ. ಅಣಿಯ ಇನ್ನೇನು ಅಣಿಯ ಸಮಾಚಾರ? ಅಣಿಯ ಈ ಎಲ್ಲ ಬಗ್ಗೆ ಯಾವುದೋ ಇದು ದೊಡ್ಡ ಸಣ್ಣ ಮಗಳು ಯಾವುದೋ ಒಂದು ಭವ್ಯ ಅಂತ ಒಂದು ಯಾವುದೈತೆ ನನಗೆ ಗೊತ್ತೇ ನಾಣಪ್ಪಣಿಯ. ಅದೇನು ಮಗಿಂದು ವಿಚಾರ, ಏನು ಎಜುಕೇಷನ್ ಓದಿ ಮಾಡ್ಕೊಂಡೈತೆ, ಏನು ಅವ್ರ ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ, ಎಲ್ಲರೇ ಒಂಚೂರು ಏನೋ ನಿಮ್ಗೆ ಗೊತ್ತಿದ್ರೆ ಹೇಳಿ ನಾಣಪ್ಪಣಿಯ. ಯಾರೋ ಹಿಂಗೆ ಈ ಮುದ್ರಾಮಪಾಳಿಗೆ ಬಂದಿದ್ದು ತಿಮ್ಮಣ್ಣ ಅಂತೇಳಿ ಅವ್ರು ಹೇಳಿ, ಅದಕ್ಕೆ ನಾನು ನಿಮ್ಗೆ ಕೇಳಿದೆ. ಅಕ್ಕಯ್ಯ ನನಗ ಈ ಹೆಣ್ಣಿನ ವಿಚಾರಕ್ಕೆ ಹೋಗಲ್ಲ ಕಣಕ್ಕಯ್ಯ. ಈ ಹೆಣ್ಣರು ಹೆಂಗಂದ್ರೆ ಈಗ ನಾವು ಕರ್ಕೊಂಡೋಗಿ ತೋರಿಸಿ ಮಾಡ್ರಿ ಅಂದ್ರೆ ತೋರ್ಸೋ ತಕ್ಕ ಎಲ್ಲ ಚೆನ್ನಾಗಿರ್ತಾರೆ. ಆಮೇಲೆ ಹುಡುಗಿ ಒಪ್ಕೊಂಡ್ರು ಅವ್ರ ಅಮ್ಮ ಒಪ್ಪಲ್ಲ, ಹಂಗಾದ್ರೆ ಮತ್ತೆ ಈ ಹೆಣ್ಣು ಕೊಡಿಸ್ತೇವೆ ಏನಾಗ್ತವೆ, ಸರಿಯಾಗಿ ಜೀವನ ಮಾಡಲ್ಲ ಏನಿಲ್ಲ. ಆಮೇಲೆ ಲಾಸ್ಟಿಗೆ ಬಂದು ನನ್ನೇ ಕೇಳ್ತವೆ, ನೀವೇ ಕೊಡಿಸಿದ್ದು ನೀವೇ ಮಾಡಿದ್ದು ನೋಡಿ ಹಿಂಗಾಯ್ತು ಅಂತ. ಅದೊಂದು ಭಯ ಕಣಕ್ಕಯ್ಯ ಈಗ ಹೆಣ್ಣು ಕೊಡ್ಸೋಕ್ಕೆ. ಬನ್ರಿ ನಮ್ಮ ಹುಡುಗ ಏನಾಗ್ತದನ್ನೆಲ್ಲ ಕಣ್ರಿ, ನಮ್ಮ ಹುಡುಗನ ಜವಾಬ್ದಾರಿ ಅಂದ್ರೆ ನಮಗಿರ್ಲಿ. ಒಂದು ತೋರ್ಸಪ್ಪ, ಯಾವುದನ್ನೋ ಒಂದು ಒಳ್ಳೆ ಮಗ ತೋರಿಸಿ ಮದುವೆ ಮಾಡ್ಬಿಡೋಣ. ಅದೊಂದು ಮಗಿಂದೊಂದು ಮಾಡಿಬಿಟ್ರೆ ನಮ್ಗೆ ಇನ್ಯಾವ್ದಿರಲ್ಲ. ಆ ಹುಡುಗನೊಂದು ಮಾಡ್ಬೇಕು ಕಣಯ್ಯ. ಏನಣಿಯ ಈಗ ಹೆಣ್ಣವ್ರು ಹಿಂಗೆ ಡಿಮ್ಯಾಂಡ್ ಆಗ್ಬಿಟ್ಟೈತೆ. ಅವ್ರಿಗೆ ಒಡವೆ ವಸ್ತ್ರ ಎಲ್ಲ ಕೊಟ್ಟು 5 ಲಕ್ಷ ದುಡ್ಡು ಕೊಟ್ಟು ಮದುವೆ ಮಾಡ್ಕೊಂಡು ಹೋದಂತಲೇ ಹಂಗಾಗ್ಬಿಟ್ಟೈತೆ. ಹೆಣ್ದೇ ಒಂದು ಕಾಲ ಆಗೋಗ್ಬಿಟ್ಟೈತೆ ಕಣಯ್ಯ. ನಮ್ಮ ಹುಡುಗಂಗೆ 1-2 ಸೆಟ್ ಆಗ್ಬಿಟ್ಟಿದ್ವು ಕಣಯ್ಯ. ಈ ಅಕ್ಕಪಕ್ಕದ ಮನೆಯವರು ಸುಳ್ಳೆಲ್ಲ ಹೇಳಿ ಕೆಡಿಸ್ಬಿಟ್ಟವ್ರೆ ಕಣ್ರಿ. ಏನ್ರಿ ಜನಗಳು ಹೊಟ್ಟೆವ್ರಿ. ಒಂದು ಹೆಣ್ಣು ಗಂಡು ಸೆಟ್ ಮಾಡಿ ಮದುವೆ ಮಾಡೋಣ ಅಂದರೆ ಯಾವ್ದಿಲ್ಲ, ಜನಗಳು ಸುಳ್ಳು ಪಳ್ಳು ಹೇಳಿ ಆ ಮದುವೆನೇ ಇನ್ನೇನು ಸೆಟ್ಟಾಗಿ ಮಾತುಕತೆ ಆಡಬೇಕು, ಅದನ್ನೇ ಕೆಡಿಸ್ಬಿಟ್ಟು ಕಣ್ರಿ ನಾರಾಯಣಪ್ಪ. ಸರಿ ರಮಣಿಯ, ಆ ಹುಡ್ಗಂದು ಡೀಟೇಲ್ಸು ಬಯೋಡಾಟಾನೆಲ್ಲ ಈ ಪೂರ್ಣಿಮಮ್ಮನ ಮೊಬೈಲಿಗೆ ವಾಟ್ಸಪ್ ಮಾಡ್ಕ, ಒಂದು ಫೋಟೋ ಎಲ್ಲನ. ಒಂದಿನ ಯಲ್ಲಾಪುರಕ್ಕೆ ಹೋಗಿ ಬ್ರೋಕರ್ನ ಮೀಟ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಟ್ಟು ಅಲ್ಲೊಂದು 2 ಇದಾವೆ, ಅವ್ರ ಜೊತೆಗೆ ಹೋಗಿ ನೋಡ್ಕೊಂಡು ಬಂದುಬಿಡೋಣ. ಆತು ನಮ್ಮ ಮಗಿಗೆ ಹೇಳಿ ಎಲ್ಲ ನಾನು ವಾಟ್ಸಪ್ ಮಾಡಿಸ್ತೀನಿ ಬಿಡು ನಾರಾಯಣಪ್ಪ. ಸರಿನೇ? ಸರಿ, ನಾನು ಫೋನ್ ಮಾಡ್ತೀನಿ. ಯಾಕೋ ಅಮ್ಮಾಯಿ ನಂಬರ್ ನನ್ನ ಹತ್ರ ಐತೆ, ಹೋಗಿ ಫೋನ್ ಮಾಡ್ತೀನಿ, ಕಳಿಸು. ಆಮೇಲೆ ಕರಿತೀನಿ, ಇಬ್ಬರು ಹೋಗ್ಬಿಟ್ಟು
ಬಂದ್ಬಿಡೋಣ ಆಯ್ತಾ. ಈಗ ನಾನು ಬರಲ್ಲ, ಗೊತ್ತಾಯ್ತು. ನಾನೊಂಚೂರು ದನಗಳು ಬಿಡ್ಬೇಕು. ಬರ್ತೀನಿ ರಾಮಣ್ಯ.